ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ ರೀ. ನಾನು ಸಿರಿ ಅಂತ ರೀ. ಇವತ್ತು ಒಂದು ಹೊಸ ಪ್ರೊಫೈಲ್ ತಗೊಂಡು ಬಂದೀನಿ. ಏಕದಮ್ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ. ನಿಮಗಂತರೂ ಇಷ್ಟ ಆಗೇ ಆಗುತ್ತಾ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಮೇಲೆ ಕೆತ್ತಲಿಕ್ಕೆ ಹೋಗಬೇಡ್ರಿ, ಕೊನೆಯ ತನಕ ನೋಡ್ರಿ. ಈ ಪ್ರೊಫೈಲ್ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ರಿ. ಬರ್ರಿ ಇವ್ರ ಪರಿಚಯ ಮಾಡಿಕೊಳ್ಳೋಣಂತ್ರಿ. ಇವರು ಮೊದಲನೆಯದಾಗಿ ಆಸೆಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ. ಇವರ ಆಸೆ ಏನು ಅಂತಂದರೆ, ಗಂಡಸರ ಗೂಟದ ಜೊತೆಗೆ ನನ್ನ ಚಪಲ ತೀರಿಸಿಕೊಳ್ಳುವ ಆಸೆಯಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ರೀ, ಗಂಡಸರ ಗೂಟದ ಜೊತೆಗೆ ಅವ್ರ ಚಪಲ ತೀರಿಸ್ಕೊಳ್ಬೇಕು ಅಂತ ಒಂದು ದೊಡ್ಡ ಆಸೆ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಬರ್ರಿ ಇವ್ರ ಬಯೋಡಾಟವನ್ನು ಕೇಳೋಣ. ಇವ್ರ ಹೆಸರು ಬಂದು ಸುಜಾತ ಅಂತ್ರಿ. ಇವ್ರ ಊರು ಬಂದು ಬೆಂಗಳೂರಿನ ಹತ್ತಿರ ಕೆಂಗೇರಿ ಅಂತ ಹೇಳ್ಕೊಂಡಿದ್ದಾರೆ. ಇವ್ರ ವಯಸ್ಸು ಬಂದು 32 ವರ್ಷ ಆಗಿದೆ ಅಂತ ಹೇಳಿದ್ದಾರೆ. ಇವ್ರ ಜಾತಿ ಬಂದು ಗೌಡ್ರು ಅಂತ ಹೇಳ್ಕೊಂಡಾರ್ರಿ. ಗಂಡನ ಕೆಲಸ ಕಾರ್ಪೊರೇಟರ್ ಅಂತ ಹೇಳ್ಕೊಂಡಿದ್ದಾರೆ. ಇವ್ರ ಅವಕಾಶ ಬಂದು ನನ್ನ ಗಂಡ ಊರಿಗೆ ಹೋಗಿದ್ದಾಗ ಮಾತ್ರ ತೂತು ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ರೀ, ಅವ್ರ ಗಂಡ ಊರಲ್ಲಿ ಇಲ್ಲದೆ ಇರೋವಾಗ, ಅಂದರೆ ಬೇರೆ ಊರಿಗೆ ಹೋದಾಗ ಮಾತ್ರ ಅವ್ರ ತೂತು ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡ್ರಿ, ಇದು ಇಷ್ಟು ಸುಜಾತ ಅವರ ಪ್ರೊಫೈಲ್ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಕತ್ತೀನಿ ರೀ. ಸುಜಾತ ಅವರು ತಮ್ಮ ಪ್ರೊಫೈಲ್ ಕಳ್ಸಕ್ಕೆ ಮುಖ್ಯ ಕಾರಣ ಅದಾವ್ರಿ. ಅವು ಏನೇನು ಅಂತ ನೋಡೋಣ ಬರ್ರಿ. ನನ್ನ ಹೆಸರು ಸುಜಾತ, ನಾನು ಹೌಸ್ ವೈಫ್ ಆಗಿದ್ದೇನೆ. ನಾವು ಮದುವೆ ಆದಾಗಿನಿಂದ ತುಂಬ ಅನ್ಯೋನ್ಯವಾಗಿದ್ದೆವು. ಈಗೀಗ ನನ್ನ ಗಂಡ ನನ್ನ ಮೇಲೆ ಸಂಶಯ ಪಡಲು ಶುರು ಮಾಡಿದ್ದಾರೆ. ರಾತ್ರಿ ಹೊತ್ತು ವಿನಾಕಾರಣ ನನ್ನ ಜೊತೆ ಜಗಳ ಮಾಡುತ್ತಾರೆ. ಈಗ ಅವರು ನನ್ನನ್ನು ಬೇರೆ ಮನೆ ಮಾಡಿ ಇಟ್ಟಿದ್ದಾರೆ. ವಾರಕ್ಕೆ 1 ಬಾರಿ ಮನೆಗೆ ಬರುತ್ತಾರೆ. ಬಂದರೂ ನನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವುದಿಲ್ಲ. ರಾತ್ರಿ ಹೊತ್ತು ಅವರು ಇಲ್ಲದನೇ ಇದ್ದಾಗ ಬೆರಳು ಹಾಕಿ ಉಜ್ಜಿ ಸಾಕಾಗಿದೆ. ಈ ಕಾರಣದಿಂದ ದಿನಾಲೂ ಮನೆಗೆ ಬಂದು ತೃಪ್ತಿಪಡಿಸುವಂತಹ ಗಂಡು ಇದ್ದರೆ ಬೇಕು ಅಂತ ಸುಜಾತ ಅವರು ಹೇಳ್ಕೊಂಡಿದ್ದಾರೆ. ಅಂದ್ರೆ ರೀ, ಇವರು ಹೌಸ್ ವೈಫ್ ಆಗಿದ್ದಾರೆ. ಇವ್ರ ಮದುವೆ ಆದಾಗ ತುಂಬ ಅನ್ಯೋನ್ಯವಾಗಿದ್ದರಿ. ಇತ್ತೀಚೆಗಷ್ಟೇ ಹೆಂಡತಿ ಮೇಲೆ ಸಂಶಯ ಪಡಾಕತ್ತಾನಂತ್ರಿ ಗಂಡ ಆದವನು. ರಾತ್ರಿ ಹೊತ್ತ ಸುಮ್ಮನೆ ಜಗಳ ಮಾಡ್ತಾನಂತ್ರಿ ಅವ್ರ ಗಂಡ. ಈಗ ಅವರನ್ನು ಬೇರೆ ಮನೆ ಮಾಡಿ ಬೇರೆ ಮನೆ ಒಳಗೆ ಅವ್ರೊಬ್ಬರನ್ನೇ ಇಟ್ಟಿದಾರಂತ್ರಿ. ವಾರಕ್ಕೆ 1 ಸಲ ಅವ್ರ ಗಂಡ ಅವ್ರ ಮನೆಗೆ ಹೋಗ್ತಾನಂತ್ರಿ. ಆದರೂ ಅವ್ರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವುದಿಲ್ಲಂತ್ರಿ. ರಾತ್ರಿ ಹೊತ್ತು ಮೂಡಿದ್ದಾಗ ಕೈ ಹಾಕ್ಕೊಂಡು ಸಾಕಾಗ್ಯದಂತ ಹೇಳ್ಕೊಂಡಿದ್ದಾರೆ. ಈ ಕಾರಣದಿಂದ ಒಬ್ಬ ಮಿಂಡ ಬೇಕು ಅಂತ ಹೇಳ್ಕೊಂಡಿದ್ದಾರೆ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಅವರು ಫೋನ್ ನಂಬರ್ ಕೊಡ್ತಾರ್ರಿ ನಿಮ್ಗೆ. ಸುಜಾತ ಅವ್ರು ಹೇಳಿದಾರಿ, ಬರುವಂಥ ಹುಡುಗನ ಲಕ್ಷಣಗಳು ಹೆಂಗಿರಬೇಕು ಅಂಥೇಳಿ. ಅವನು ನೋಡಲು ಲಕ್ಷಣವಾಗಿರಬೇಕು. ಮಾಡುವಾಗ ಯಾವುದೇ ಗುಳಿಗೆಗಳನ್ನು ಉಪಯೋಗಿಸಬಾರದು. ಅವನು ನ್ಯಾಚುರಲ್ ಆಗಿ ಜಾಸ್ತಿ ಸಮಯ ಮಾಡಿ ತೃಪ್ತಿಪಡಿಸಿದರೆ ಸಾಕು. ಯಾವುದೇ ಕಾರಣಕ್ಕೂ ನನ್ನ ಗಂಡನಿಗೆ ಈ ವಿಷಯ ಗೊತ್ತಾಗಬಾರದು. ನಾನು ಕರೆ ಮಾಡಿ ಕರೆಯುವ ತನಕ ಯಾವುದೇ ಕಾರಣಕ್ಕೂ ನೀವು ನಮ್ಮ ಮನೆಗೆ ಬರಬಾರದು. ಅಂದ್ರೆ ರೀ, ಹುಡುಗ ನೋಡಲಿಕ್ಕೆ ಲಕ್ಷಣವಾಗಿರಬೇಕು. ಮಾಡುವಾಗ ಯಾವುದೇ ಮಾತ್ರೆಗಳನ್ನು ಉಪಯೋಗಿಸಬಾರ್ದು ಅಂತ ಹೇಳ್ಕೊಂಡಿದ್ದಾರೆ. ಅವನು ಏಕ್ದಮ್ ನ್ಯಾಚುರಲ್ ಆಗಿ ಮಾಡಿ ಸಮಯ ಕೊಡಬೇಕಂತ ಹೇಳಿದ್ದಾರೆ. ಅಂದರೆ ತೃಪ್ತಿಪಡಿಸಬೇಕು ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರ ಗಂಡಗ ಈ ವಿಷಯ ಗೊತ್ತಾಗಬಾರ್ದು. ಮತ್ತು ಅವ್ರು ಫೋನ್ ಮಾಡಿ ಕರೆಯೋ ತನಕ ನೀವು ಹೋಗಬಾರ್ದ್ರಿ ಅವ್ರ ಮನೆ ಹತ್ರ. ಇದು ಇಷ್ಟು ಬರುವಂಥ ಹುಡುಗನ ಲಕ್ಷಣಗಳಾಗಿರಬೇಕು ಅಂತ ಸುಜಾತ ಅವ್ರು ಹೇಳಿದ್ದಾರೆ. ಮೀನ ರಾಶಿಯಲ್ಲಿ ಬುಧ. ಈ 5 ರಾಶಿಯವರಿಗೆ ಶುರುವಾಗಲಿದೆ ಹಣದ ಸಮಸ್ಯೆ. ಏಪ್ರಿಲ್ 25ರಂದು ಬುಧನು ಮೀನ ರಾಶಿಯಲ್ಲಿ ಗ್ರಹವು ಪಾದಾರ್ಪಣೆ ಮಾಡಲಿದೆ. ಇದರಿಂದಾಗಿ ಈ 5 ರಾಶಿಯವರು ಆರ್ಥಿಕ ಸಂಕಷ್ಟವನ್ನು ಅನುಭವಿಸಲಿದ್ದಾರೆ. ಹಣದ ಸಮಸ್ಯೆಯನ್ನು ಎದುರಿಸಲಿರುವ 5 ರಾಶಿಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಮೇಷರಾಶಿ. ಮೇಷರಾಶಿಯವರು ಈ ಸಂದರ್ಭದಲ್ಲಿ ಸಾಕಷ್ಟು ನಷ್ಟವನ್ನು ಅನುಭವಿಸಲಿದ್ದು, ಇದೇ ಕಾರಣಕ್ಕಾಗಿ ಅವರು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆರ್ಥಿಕ ನಷ್ಟದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿದೆ. ಕರ್ಕ ರಾಶಿ. ಈ ಸಂದರ್ಭದಲ್ಲಿ ಕರ್ಕ ರಾಶಿಯವರಿಗೆ ಹಣ ಗಳಿಸುವಂತಹ ಅದೃಷ್ಟ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಲಿದೆ. ಹೇಳಿಕೊಳ್ಳುವಷ್ಟು ಆರ್ಥಿಕ ಲಾಭ ಈ ಸಂದರ್ಭದಲ್ಲಿ ಕರ್ಕ ರಾಶಿಯವರಿಗೆ ಅವರಿಗೆ ಆಗುವುದಿಲ್ಲ. ಸಿಂಹ ರಾಶಿ.
ಮೀನ ರಾಶಿಗೆ ಬುಧ ಕಾಲಿಡುತ್ತಿದ್ದ ಹಾಗೆ ಸಿಂಹ ರಾಶಿಯವರ ಹಣ ಗಳಿಕೆ ಮಾಡುವಂತಹ ಪ್ರಕ್ರಿಯೆ ಎನ್ನುವುದು ನಿಧಾನಗೊಳ್ಳಲಿದೆ. ವೃಶ್ಚಿಕ ರಾಶಿ. ಈ ಸಮಯದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರುವಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಕುಂಭರಾಶಿ. ಕುಂಭರಾಶಿ ಅವರಿಗೂ ಕೂಡ ಬುಧನ ಸಂಚಲನೆ ಎನ್ನುವುದು ಆರ್ಥಿಕತೆಯ ವಿಚಾರದಲ್ಲಿ ಸಾಕಷ್ಟು ಹೊಡೆತ ಕೊಡಲಿದೆ. ಈ ಸಂದರ್ಭದಲ್ಲಿ ಕುಂಭರಾಶಿಯವರು ಎಷ್ಟೇ ದುಡಿದರೂ ಕೂಡ ತಮ್ಮ ಆರ್ಥಿಕ ಜವಾಬ್ದಾರಿಗಳನ್ನು ಹಾಗೂ ಕೆಲವರಿಗೆ ನೀಡಬೇಕಾದ ಹಣವನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ. ಸುಜಾತ ಅವರಿಗೆ ಸಂಬಂಧಪಟ್ಟ ಸಂಪೂರ್ಣ ಬಯೋಡಾಟಾವನ್ನು ಶೇರ್ ಮಾಡ್ಕೊಂಡಿದ್ದೀವಿ. ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಹಂಗೆ ಈ ವಿಡಿಯೋ ಒಂದು ಲೈಕ್ ಕೊಡ್ರಲ್ಲ, ಲೈಕ್ ಕೊಟ್ಟು ಹಂಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಿನ ಒಂದೊಂದು ಪ್ರೊಫೈಲ್ ಬರ್ತಾವ, ಅದರೊಳಗೆ ನೀವು ಒಂದನ್ನಾದರೂ ಆರಿಸಿಕೊಳ್ಬಹುದು. ನಾಳೆ ಮತ್ತೊಂದು ವಿಡಿಯೋದೊಳಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ರೀ ಧನ್ಯವಾದಗಳು ರೀ.